ಓಕೆ ಗುರುಗಳೇ. ಇನ್ನು ಅದರಲ್ಲಿ ಗರ್ಭಸ್ತ್ರೀಯರು, ಆ, ಗರ್ಭಿಣಿಯರು. ಹೌದು, ಇದನ್ನ ಗರ್ ಎಸ್ಪೆಷಲಿ ಕೇಳ್ಬೇಕು ಅನ್ಕೊಂಡಿದ್ದೆ. ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು ವೃದ್ಧರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ. ಸೊ ಮಕ್ಕಳಿಗೆ. ಗರ್ಭಿಣಿಯರು ಈ ಒಂದು ಗ್ರಹಣ ಆಚರಣೆಯನ್ನ ಹೇಗೆ ಆಚರಣೆ ಈಗ ಮಾಡಬೇಕು? ನಮ್ಮದು ಆಧುನಿಕ ಜೀವನ ಆಗ್ಬಿಟ್ಟಿದೆ. ಹೌದು. ಆಧುನಿಕ ಜೀವನ ಏನಾಗಿದೆ ಅಂದರೆ, ಇಂದಿನ ಕಾಲದಲ್ಲಿ ಗರ್ಭಸ್ತ್ರೀಯರು ಸಾಯಂಕಾಲ ಆದಮೇಲೆ ಮನೆಯಿಂದ ಆಚೆ ಬರಬಾರ್ದಿತ್ತು. ಹ್ಮ್. ಈ ರೀತಿಯ ಆಚರಣೆಗಳನ್ನ ತುಂಬ ನಡೆಸ್ತಾ ಇದ್ರು. ಹೌದು. ಆದರೆ ನಮ್ಮದು ಇವತ್ತು ಆಧುನಿಕ ಜೀವನ ಆದಾಗ ಎಲ್ಲರೂ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇದ್ದಾರೆ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಓಡಾಡ್ತಕ್ಕಂಥದ್ದೆಲ್ಲ ಇದೆ. ಆದರೆ ಈ ಗ್ರಹಣ ಸಂಭವಿಸ್ತಕ್ಕಂಥ ದಿವಸ ರಾತ್ರಿಯಲ್ಲಿ ಯಾರೂ ಆಚೆ ಬರದಲೇ ಇರತಕ್ಕಂಥದ್ದು, ಆಹಾರವನ್ನು ಆದಷ್ಟು ಸಂಜೆ ಸೂರ್ಯಾಸ್ತಮ ಆಗೋದ್ರೊಳಗಡೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಪರಿಪಾಲನೆಯನ್ನು ಮಾಡಿದ್ರೆ ಇವರಿಗೆ ಯಾವುದೇ ರೀತಿಯ ಗ್ರಹಣದ ಪ್ರಭಾವ ಬೀರೋದಿಲ್ಲ. ಮತ್ತು ಈ ಗ್ರಹಣದಿಂದ ಗರ್ಭಸ್ತ್ರೀಯರಿಗೆ, ಯಾರು ಗರ್ಭಿಣಿಯರಿದ್ದಾರೆ, ಗರ್ಭಿಣಿ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ 20 ದಿನಗಳ ಕಾಲ ತುಂಬ ಭೀಕರವಾದಂತಹ ಸಮಯ ಅಂತ ಹೇಳ್ತೇವೆ. ಅಂದರೆ ತುಂಬ ಘೋರವಾಗಿರ್ತಕ್ಕಂಥ ಸಮಯ ಅಂತ. ಅಂದ್ರೆ ಗ್ರಹಣ ಶುರುವಾದಾಗಿಂದ ಹೌದು, ಗ್ರಹಣ ಶುರುವಾದಾಗಲಿಂದ 20 ದಿನಗಳ 20 ಕಾಲ. ದಿನಗಳ ಕಾಲ ಓಕೆ. ಈ ಗ್ರಹಣದ ಫಲ ಯಾವ ರೀತಿ ಇದೆ ಅಂದರೆ ಗರ್ಭಿಣಿಯರಿಗೆ ಘಾತಕವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಪುಬ್ಬಾ ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭವಾಗ್ತಾ ಇದೆ. ಸಿಂಹರಾಶ್ಯಾಧಿಪತಿ ಬಂದು ಸೂರ್ಯನಾಗಿದ್ದಾನೆ. ಹಾಗಾಗಿ ಈ ಗ್ರಹಣ ಏನಾಗುತ್ತೆ ಅಂದಾಗ ಈ ಥರದ ಗರ್ಭಿಣಿ ಸ್ತ್ರೀಯರಿಗೆ ಮೊದಲನೇದಾಗಿ, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಈ ಪ್ರಭಾವ ಹೆಚ್ಚಿನದಾಗಿ ಬೀಳುತ್ತೆ. ಸೊ ಯಾರು ಗರ್ಭ ಧರಿಸಿರ್ತಾರೆ ಹೆಣ್ಮಕ್ಳು, ಅವರು ತುಂಬಾ ಹುಷಾರಾಗಿರೋದು ತುಂಬ ಬಹಳ ಸೂಕ್ತ. ಒಳ್ಳೆಯದು. ಹೌದು ಹೌದು. ನೀರಿರೋ ಪ್ಲೇಸ್ಗಳಲ್ಲಿ ಹೋದಾಗ ನೀರಿನ ಅಥವಾ ಈ ಬಚ್ಚಲ ಮನೆ ಇಂತಹ ಟಾಯ್ಲೆಟ್ಸ್ಗೆಲ್ಲ ಹೋದಾಗ ಹುಷಾರಾಗಿರ್ಬೇಕು. ಹೌದು. ಓಕೆ ಗುರುಗಳೇ. ಇನ್ನು ಈ ಗ್ರಹಣ ಪಿತೃಪಕ್ಷ ಅಂದ್ರೆ ಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ದಿನವೇ ಈ ಗ್ರಹಣ ಬಂದಿದೆ. ಈ ಗ್ರಹಣಕ್ಕೂ ಮಹಾಲಯ ಅಮಾವಾಸ್ಯೆಗೂ ಏನಾದರೂ ಸಂಬಂಧ ಇದೆಯಾ? ಮಹಾಲಯ ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಅಶುಭನ ಅಂತ? ಮಹಾಲಯ ಅಮಾವಾಸ್ಯ ಗ್ರಹಣ ಹೌದಲ್ವಾ? ಹೌದು. ಮಹಾಲಯ ಅಮಾವಾಸ್ಯ ಬಂದಿದೆ, ಗ್ರಹಣ ಬಂದಿದೆ. ಅಮಾವಾಸ್ಯೆ ದಿವಸನೇ ಗ್ರಹಣ ಸಂಭವಿಸತಕ್ಕಂಥದ್ದು. ಹ್ಮ್. ಆಗಿರ್ಬೇಕಾದ್ರೆ ಪ್ರತಿ ತಿಂಗಳಲ್ಲೂ ಅಮಾವಾಸ್ಯೆ ಅಂತಕ್ಕಂಥದ್ದು ಬರುತ್ತೆ, ಪೌರ್ಣಮಿ ಆದ್ರೆ ಅಂತಕ್ಕಂಥದ್ದು ಮಹಾಲಯ ಬರುತ್ತೆ. ಅಮಾವಾಸ್ಯೆಗೆ ಅದರದ್ದೇ ಆದ ವಿಶೇಷವಾದಂತಹ ಶಕ್ತಿಗಳಿರತ್ತೆ. ಯಾಕಂದ್ರೆ ಪಿತೃ ಅಮಾವಾಸ್ಯೆ ಆಗಿರೋದ್ರಿಂದ ಇದು ತುಂಬಾನೇ ಘೋರ ಅಂತ ಹೇಳ್ತಾರೆ. ಈ ಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಥವಾ ಭದ್ರ ಅಮಾವಾಸ್ಯೆ ಅಂತ ಹೇಳ್ತಾರೆ. ಈ ಭದ್ರ ಅಮಾವಾಸ್ಯೆ ಇದು ಏನಂದ್ರೆ ಗ್ರಹಣ ಸಂಭವಿಸ್ತಕ್ಕಂಥ ಸಮಯ ಏನಾಗಿದೆ, ರಾತ್ರಿ 10 ಗಂಟೆ 59 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು. ನಾವು ಎಲ್ಲರೂ ಅಂದರೆ ಭಾರತೀಯ ಸನಾತನ ಸಂಪ್ರದಾಯದ ಪ್ರಕಾರವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಪಿತೃವಿನ ಕಾರ್ಯಗಳನ್ನು ಮಾಡ್ತೇವೆ. ಹೌದು. ಹೌದಲ್ವಾ? ಅಂದರೆ ಅದೇನಿದೆ ಆ ಸಮಯದಲ್ಲಿ ಮಾಡ್ತೇವೆ. ಆಗ ನಮಗೆ ಗ್ರಹಣ ಗೋಚಾರನೂ ಆಗಿರೋದಿಲ್ಲ, ಗ್ರಹಣ ನಮಗೆ ಸಂಬಂಧಪಟ್ಟಿರೋಲ್ಲ. ಹಾಗಾಗಿ ಮಹಾಲಯ ಪಕ್ಷಗಳನ್ನು ಮಾಡ್ತಕ್ಕಂಥವ್ರು ಯಾವುದೇ ರೀತಿಯ ಈ ಏನು ಭಯ ಅಂತಕ್ಕಂಥದ್ದು ಬೇಡ. ಪಕ್ಷಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಅವತ್ತು ನಾವು ಅವರು ಪಕ್ಷವನ್ನ ಮಾಡೋ ಪದ್ಧತಿ ಇರೋರು ಮಾಡಬಹುದಾ? ಖಂಡಿತವಾಗ್ಲೂ ಮಾಡಬಹುದು. ಗ್ರಹಣ ಇದೆ ಅಂತ ಅದು ಅವತ್ತು ನಿಲ್ಸೋದು ಆತರ ಏನಿಲ್ಲ. ಏನಿಲ್ಲ. ಓಕೆ. ಅವತ್ತು ಯಾರು ಪಕ್ಷವನ್ನ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವರು ಮಾಡಬಹುದು. ಖಂಡಿತವಾಗ್ಲೂ ಈಗ ಮಾಡಬಹುದು. ಪಿತೃಪಕ್ಷ ಶುರುವಾದಾಗಿಂದ ಗುರುಗಳೇ, ಆ ಪಿತೃಪಕ್ಷ ಮುಗಿಯೋ ಅವಧಿಯಲ್ಲಿಯೂ ಸಹ ಪ್ರತಿದಿನವೂ ಸಹ ಪಿತೃ ಕಾರ್ಯಗಳನ್ನ ಮಾಡಬಹುದಾ? ಹೌದು, ಮುಗಿಯುವ ಪಿತೃಪಕ್ಷ ಶುರುವಾದಿಂದ ಮಹಾಲಯ ಅಮಾವಾಸ್ಯೆ ಮುಗಿಯುವವರೆಗೂ ಏನು ಆ 15 ದಿವಸ ಬರುತ್ತೆ, ಏನು ತಿಥಿಗಳು ಬರುತ್ತೆ, ಈ ಪಿತೃಪಕ್ಷವನ್ನು ಆಚರಣೆ ಮಾಡತಕ್ಕಂಥದ್ದು ಒಂದು ಕ್ರಮ ಇದೆ. ಅದರ ವಿಧಾನ ಹೇಳ್ಬಿಡ್ತಾನೆ. ಈಗ ಪೂರ್ವಜರು ಅಂದ್ರೆ ಯಾರು? ನಮ್ಮ ಹಿಂದಿನವರು, ನಮ್ಮ ವಂಶ ಪರಂಪರೆಯಾಗಿ ಬಂದಿರುವಂತ ಅಜ್ಜ ಅಜ್ಜ. ಈಗ ಒಂದು ಉದಾಹರಣೆ ಅಂದ್ರೆ ತಂದೆಗೆ, ತಾಯಿಗೆ ಅವರು ಸತ್ತಿರತಕ್ಕಂಥ ಅಥವಾ ಅವರು ಅಕಾಲವಾಗಿರತಕ್ಕಂಥ ಸಮಯ, ಮಾಸ, ಪಕ್ಷದಲ್ಲಿ ಮಾಡತಕ್ಕಂಥದ್ದು ಅವರಿಗೆ ಸಲ್ಲತಕ್ಕಂಥದ್ದು ಯಾವುದು? ತರ್ಪಣ ಅಂತಕ್ಕಂಥದ್ದಾಗಿರಲಿ ಅಥವಾ ಪಕ್ಷಗಳಾಗಿರಲಿ ಮಾಡ್ತಕ್ಕಂಥದ್ದು. ಇನ್ನು ಪೂರ್ವಜರು ಅಂತ ಏನಿದ್ದಾರೆ ಅಂದರೆ ತಾತ, ಮುತ್ತಾತ, ವಂಶವೃಕ್ಷ, ಇವರಿಗೆ ಬಂಧು ಬಾಂಧವರು, ಇವರಿಗೆಲ್ಲರಿಗೂ ಮಹಾಲಯ ಪಕ್ಷಗಳಲ್ಲಿ ಮಾಡ್ತಕ್ಕಂಥದ್ದು ವಾಸ್ತವವಾಗಿರ್ತಕ್ಕಂಥದ್ದು. ಈ ಪಕ್ಷದಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ, ಅವರು ಯಾವ ಕಾಲದಲ್ಲಿ ಅಕಾಲವಾಗಿದ್ದಾರೆ, ಯಾವ ತಿಥಿ ಬರುತ್ತೆ ಅದನ್ನು ನೋಡಿ ಆ ತಿಥಿಯ ದಿವಸದಲ್ಲಿ ಆಚರಣೆಯನ್ನು ಮಾಡೋದ್ರಿಂದ ಅವರ ಆತ್ಮಕ್ಕೆ ಅದು ತೃಪ್ತಿ ಆಗುತ್ತೆ, ಪಿತೃದೋಷ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಈಗ ನಾವು ಪಿತೃ ಕಾರ್ಯವನ್ನು ಮಾಡ್ತೇವೆ, ಶ್ರೀರಂಗಪಟ್ಟಣಕ್ಕೆ ಹೋಗ್ತೇವೆ, ಗಯಾಗೆ ಹೋಗ್ತೇವೆ, ಅಲ್ಲಿ ಮಾಡ್ತೇವೆ, ಇಲ್ಲಿ ಮಾಡ್ತೇವೆ, ಆದರೆ ನಮಗೆ ಪಿತೃದೋಷ ಇದೆ ಜಾತಕದಲ್ಲಿ ಅಂತ ತುಂಬ ಜನ ನಮ್ಮ ಹತ್ರ ಬರ್ತಾರೆ. ಈ ಬರ್ತಕ್ಕಂತಹ ಸಮಯದಲ್ಲಿ ಏನಂತ ಹೇಳ್ತೇವೆ ಅಂದರೆ, ಪಿತೃ ಕಾರ್ಯವನ್ನು ನೀವು ಮಾಡಿದಿರಿ, ಆದರೆ ಆ ಆತ್ಮ ಯಾವಾಗ ಭೂಲೋಕಕ್ಕೆ ಬಂದು ನನಗೆ ಹಸಿವು ಅನ್ನುತ್ತೋ ಆಗ ಅದಕ್ಕೆ ನೀವು ಊಟವನ್ನು ಬಡಿಸಿಲ್ಲ, ಅಂದರೆ ಅದಕ್ಕೆ ತರ್ಪಣವನ್ನು ನೀವು ಕೊಟ್ಟಿಲ್ಲ. ಆ ಸಮಯದಲ್ಲಿ ನೀವು ತರ್ಪಣವನ್ನು ಕೊಟ್ಟಾಗ ಅದಕ್ಕೆ ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ, ಆಗ ನಿಮಗೆ ಪಿತೃದೋಷ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು
ನಾವು ತುಂಬ ಜನ ಕೇಳಿದ್ದೀವಿ, ಇದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಈ ಓಕೆ. 15 ದಿವಸ ಏನು ಪಿತೃಪಕ್ಷ ಅಂತ ಏನು 15 ದಿವಸ ಬರುತ್ತೆ, ಈ 15 ದಿವಸದಲ್ಲಿ ಯಾವ ಮಾಸ, ಯಾವ ನಕ್ಷತ್ರ, ಯಾವ ತಿಥಿ, ಇಲ್ಲಿ ನಕ್ಷತ್ರ ತುಂಬ ಮುಖ್ಯ ಆಗೋದಿಲ್ಲ, ತಿಥಿನೇ ತುಂಬ ಮುಖ್ಯವಾಗ್ತಕ್ಕಂಥದ್ದು, ಹ್ಮ್. ಮತ್ತು ಪಕ್ಷ ಮುಖ್ಯವಾಗ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ ಹೇಳ್ತೇನೆ, ಯಾರೋ ಒಬ್ಬರು ಬಂದಿದ್ರು, ನಮ್ಮ ತಂದೆಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ತೀರ್ಕೊಂಡ್ರು, 22ನೇ ತಾರೀಕು ತೀರ್ಕೊಂಡ್ರು ಅಂತ ಬಂದರು. ಅವರು ಸತ್ತಿರ್ತಕ್ಕಂಥದ್ದು 3 ವರ್ಷದ ಹಿಂದೆ. ಹ್ಮ್. ಈಗ ಅವ್ರಿಗೆ ಪಿತೃದೋಷ ಇದೆ, ಪಿತೃದೋಷವನ್ನು ನಿವಾರಣೆ ಮಾಡಿಸ್ಕೊಂಡು ಬಂದಿದ್ದೀವಿ, ನಮ್ಮ ಕೆಲಸ ಕಾರ್ಯಗಳು ಯಾವುದೋ ಈಗ ಸ್ವಲ್ಪ ಸ್ವಲ್ಪ ದಾರಿ ಆಗ್ತಾ ಇದೆ, ನಾವು ನಮ್ಮ ತಂದೆ ಕಾರ್ಯನ ಇನ್ನು ಯಾವಾಗ ಮಾಡಬೇಕು, ಈಗ ಮಾಡಿಸಿದವಲ್ಲಿ ಇನ್ನು ಯಾವಾಗಲೂ ಮಾಡೋವಾಗಿಲ್ವಾ ಅಂತ. ಪಿತೃಗಳಿಗೆ ನಾವು ಎಷ್ಟು ತರ್ಪಣವನ್ನು ಕೊಡ್ತೇವೆ, ಎಷ್ಟು ಕ್ಲೀನಾಗಿ ಆಚಾರ ವಿಚಾರವಾಗಿ ಮಾಡ್ತೇವೆ, ಅಷ್ಟು ನಮ್ಮ ಜೀವನ ಅಭಿವೃದ್ಧಿ ಆಗೋದನ್ನು ನಾವು ಕಾಣ್ತೇವೆ. ಹೌದು. ಅದೇ ರೀತಿಯಾಗಿ ಈ ತರ್ಪಣ ಅನ್ನೋಂಥಕ್ಕೊಂದು ವಿಚಾರಕ್ಕೆ ಬಂದಾಗ ಅವರು ಹೇಳಿದ್ದು ಸೆಪ್ಟೆಂಬರು 22ನೇ ತಾರೀಕು ಅಂತ ಹೇಳಿದ್ರು. ಆದರೆ ನಾವು ನಮ್ಮ ಪಂಚಾಂಗ ಆಧಾರಿತವಾಗಿ ಹೋದಾಗ ಯಾವ ಮಾಸ ಬರುತ್ತೆ, ಯಾವ ಪಕ್ಷದಲ್ಲಿ ಅಕಾಲ ಆಗಿದ್ದಾರೆ, ಯಾವ ತಿಥಿ ಯಾವ ಬರುತ್ತೆ? ತಿಥಿಯಲ್ಲಿ ಅಕಾಲ ಆಗಿದ್ದಾರೆ, ಅದನ್ನು ನೋಡಿ ಆ ಮಾಸ, ಆ ಪಕ್ಷ, ಆ ತಿಥಿ ದಿವಸ ನೀವು ಕಾರ್ಯವನ್ನು ಮಾಡಿದಾಗ ಈ ಮಹಾಲಯ ಪಕ್ಷ ಅಂತಕ್ಕಂಥದ್ದು ಫಲವನ್ನು ಕೊಡುತ್ತೆ.